ಏನೇನು ಉಪಯೋಗ ಆಗತ್ತೆ ಅನ್ನೋದರ ಬಗ್ಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ. ದೆಹಲಿ ಭೇಟಿಯ ಬಗ್ಗೆ ಮುಚ್ಚುಮರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ರಾಜಣ್ಣ. ಪರಿಷತ್ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಮಾತಾಡಬೇಕು. ದಲಿತ ಸಮಾವೇಶ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಬೇಕು. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಭೇಟಿ ಮಾಡಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇನ್ನೂ ಶಕ್ತಿಶಾಲಿ ಆಗಬೇಕು. ದೆಹಲಿ ಭೇಟಿಗೂ ಮೊದಲೇ ಅಜೆಂಡಾ ಏನು ಅನ್ನೋದನ್ನ ಸಚಿವ ಕೆಎನ್ ರಾಜಣ್ಣ ಬಿಚ್ಚಿಟ್ಟಿದ್ದಾರೆ. ಯಾವುದೇ ಮುಚ್ಚುಮರೆ ಇಲ್ಲ ಅಂತ ದೆಹಲಿ ಭೇಟಿಯ ಹಿಂದಿನ ಕಾರಣ ಏನು ಅನ್ನೋದರ ಪಟ್ಟಿಯನ್ನೇ ಬಿಚ್ಚಿಟ್ಟಿದ್ದಾರೆ. ಹೈಕಮಾಂಡ್ ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಡೆಲ್ಲಿನಲ್ಲಿ? ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು, ಎರಡನೇದು KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು. ಇವ್ರು 3 ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಹೇಳೋಷ್ಟು ಒಂದಲ್ಲ ಎರಡಲ್ಲ ರೀ, ಭಾಳ ಇದ್ದಾವೆ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಶಕ್ತಿಯುತ ಆಗಬೇಕು. 28ರ ಚುನಾವಣೆನೂ ಮತ್ತೆ ನಾವು ಗೆಲ್ಲಬೇಕು. ಆ ದೃಷ್ಟಿನಲ್ಲಿ ಈಗ ಉದಾಹರಣೆಗೆ ನಮ್ಮದು 1-2 ಪ್ರಮುಖವಾದಂಥ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕು ಅಂತ ಹೇಳಿದ್ದೀನಿ. ಈ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಆ ಸಮುದಾಯದವ್ರನ್ನ ಹೊರತುಪಡಿಸಿ ಬೇರೆ ಸಮುದಾಯದವ್ರನ್ನ ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷಗಳಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿನಿಂದನೂ ಕೂಡ ಅನಿಸಿಕೆ. ಅದ್ರ ಜೊತೆಯಲ್ಲಿ ಈಗ ವಿಧಾನ ಪರಿಷತ್ತಿಗೂ ಕೂಡ ನಾಮಕರಣ ಮಾಡ್ತಕ್ಕಂಥ ಚಿಂತನೆ ನಡೀತಾ ಇದೆ, ಮಾಡಬೇಕೀಗ. ಅದರಲ್ಲೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಆ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಂತಕ್ಕಂಥದ್ದು ನನ್ನ ಪ್ರಬಲವಾದಂಥ ಒತ್ತಾಯ ಇದೆ. ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀನಿ. ಈ 2 ವಿಚಾರಗಳ ಬಗ್ಗೆ ಹೆಚ್ಚು. ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರು ಬೇಕು ಅನ್ನುವಂಥದ್ದು ಆಂತರಿಕವಾಗಿ ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷ ಇದ್ದಾರಲ್ಲ, ನೋಡಿ ಆ ಬಗ್ಗೆ ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.